ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಮ್ಮ ಐ ಲವ್ ಯು ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಅಮ್ಮ ಐ ಲವ್ ಯು ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಅಮ್ಮ ಐ ಲವ್ ಯು ಮೂವಿಯಲ್ಲಿ ಮೇನಾಗಿ ಚಿಕನ್ ಅವರು ಕೂಡ ನಟಿಸಿದ್ದಾರೆ, ಮತ್ತು ನಿಶ್ವಿಕಾ ನಾಯ್ಡು ಅವರು ಕೂಡ ನಟಿಸಿದ್ದಾರೆ, ಮತ್ತು ಚಿರಂಜೀವಿ ಸರ್ಜಾ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ, ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಮತ್ತು ತೆಲುಗಿನಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಅಮ್ಮ ಐ ಲವ್ ಯು ಮೂವಿಯ ಬಜೆಟ್ ಆಗಿರ್ಬೋದು, ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಮತ್ತು ಈ ಮೂವಿಯು 2018ರಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಮತ್ತು ಡೈಲಾಗ್ಗಳಾಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಎಮೋಷನ್ ಸೆಂಟಿಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಅಂದಾಗ ಈ ಅಮ್ಮ ಐ ಲವ್ ಯು ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಅಮ್ಮ ಐ ಲವ್ ಯು ಮೂವಿಯ ಮೇನ್ ಲ್ಯಾಂಗ್ವೇಜ್ ಆಗಿ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಒನ್ ಲೈನ್ ಸ್ಟೋರಿ ನೋಡೋದಾದರೆ, ಈ ಮೂವಿಯಲ್ಲಿ ಒಂದು ಅಮ್ಮ ಇರ್ತಾರೆ. ಅಮ್ಮ ಅಂತಂದರೆ ಅವ್ರಿಗೆ ಹಲವಾರು ಫ್ಯಾಮಿಲಿಗಳಿರುತ್ತೆ. ಆ ಫ್ಯಾಮಿಲಿಯಲ್ಲಿ ಏನಪ್ಪ ಅಂತಂದರೆ ಅವ್ರಿಗೆ ಇವ್ರ ಅಮ್ಮ ಒಂದು ಗ್ರೂಪ್ ಆಫ್ ಕಂಪನಿಯ ಒಂದು ಮ್ಯಾನೇಜರ್ ಆಗಿರ್ತಾರೆ, ಮತ್ತು ಸಿಲ್ಕ್ ಸ್ಯಾರಿಯ ಓನರ್ಸ್ಗಳಾಗಿರ್ತಾರೆ. ಅಂತಂದರೆ ಸ್ಯಾರಿಗಳು ತಯಾರು ಮಾಡ್ತಾರೆ ಗೊತ್ತಾ, ಅದರ ಓನರ್ ಆಗಿರ್ತಾರೆ. ಆ ಓನರ್ ಆಗ್ತಿದ್ದಾಗ ಏನಾಗ್ತಾರೆ, ಚಿರಂಜೀವಿ ಸರ್ಜಾ ಅಮೇರಿಕಾದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅಂತಂದರೆ ಇವ್ರಿಗೆ ಸುಮಾರು ಎಲ್ಲ ಕಡೆ ಆಸ್ತಿಗಳೆಲ್ಲ ಕೂಡ ಇರುತ್ತೆ. ಈ ಆಸ್ತಿಗೋಸ್ಕರ ಏನು ಮಾಡ್ತಾರೆ, ಸಂಬಂಧಿಕರು ಕೂಡ ಇವರಮ್ಮ ಒಂದು ಹುಷಾರು ತಪ್ಪಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ. ಅಡ್ಮಿಟ್ ಮಾಡಿದಾಗ ಏನಾಗುತ್ತೆ, ಚಿರುಗೆ ಒಬ್ಬರು ಗುರೂಜಿ ಹತ್ರ ಕೂಡ ಸಿಗ್ತಾರೆ. ಆ ಗುರೂಜಿ ಹತ್ರ ಹೋಗಿ ಏನು ಮಾಡ್ತಾರೆ, ನೀನು 48 ದಿವಸ ವ್ರತ ಮಾಡಬೇಕು ಅಂತಂದರೆ ಭಿಕ್ಷುಕನಾಗಿ ನೀನು ಇರಬೇಕು ಅಂತ ಕೂಡ ಹೇಳ್ತಾರೆ. ಅದು ಇವರ ಫ್ಯಾಮಿಲಿಗೆ ಗೊತ್ತಿರೋದಿಲ್ಲ. ಅವ್ರ ಫ್ಯಾಮಿಲಿ ಏನು ಅಂದ್ಕೊಂಡಿರ್ತಾರೆ, ಚಿರು ಇನ್ನೂ ಕೂಡ ಬಂದಿಲ್ಲ, ಇವರಮ್ಮ ಸತ್ತೋದ್ರೆ ಇವರ ಆಸ್ತಿನೆಲ್ಲ ಕೂಡ ನನ್ನ ಹೆಸರಿಗೆ ನಾವು ಬರ್ಕೋಬೋದು ಅಂತ ಕೂಡ ಅವರು ತಿಳ್ಕೊಂಡಿರ್ತಾರೆ. ಅದೇ ರೀತಿ ಚಿರು ಅವರು ಕೂಡ ಹೋಗ್ತಾರೆ, ಭಿಕ್ಷೆ ಎಲ್ಲ ಕೂಡ ಬೇಡ್ತಾರೆ. ಭಿಕ್ಷೆ ಎಲ್ಲ ಕೂಡ ಬೇಡ್ದಾಗ ಏನು ಮಾಡ್ತಾರೆ, ಅಲ್ಲಿ ನಿಶ್ವಿಕಾ ನಾಯ್ಡು ಅವರು ಕೂಡ ಸಿಗ್ತಾರೆ. ನಿಶ್ವಿಕಾ ನಾಯ್ಡು ಅವರ ಏನಪ್ಪ ಅಂತಾರೆ, ಅವರು ಒಂದು ಫೀಝಾ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ. ಆ ಫೀಝಾದಲ್ಲಿ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಅಮ್ಮ ಐ ಲವ್ ಯು ಮೂವಿಯಲ್ಲಿ ನಿಶ್ವಿಕಾ ನಾಯ್ಡು ಅವರಾಗಿರ್ಬೋದು, ಮತ್ತು ಚಿಕನ್ ಅವರಾಗಿರ್ಬೋದು, ಮತ್ತು ಅರ್ಜುನ್ ಸರ್ಜಾ ಅವರಾಗಿರ್ಬೋದು ಈ ಮೂವಿಯಲ್ಲಿ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮುಂದೆ ಈ ಚಿಕನ್ ಅವರ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ, ಈ ಮೂವಿಯಲ್ಲಿ ಹೀರೋ ಇರ್ತಾರಲ್ಲ, ಹೀರೋ ಜೊತೆ ಇವನು ಭಿಕ್ಷುಕನನ್ನು ಕೂಡ ಬೇಡ್ತಾ ಇರ್ತಾನೆ ಅಂತ ನಾವು ಕೂಡ ಹೇಳ್ಬೋದು. ಗಾಯ್ಸ್ ಈ ಅಮ್ಮ ಐ ಲವ್ ಯು ಮೂವಿಯು ಒಂದು ಮದರ್ ಸೆಂಟಿಮೆಂಟ್ ಮೂವಿಯಾಗಿ, ಒಂದು ಎಮೋಷನ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.